ಉಡುಪಿಯಲ್ಲಿ ಸಾವಿರಾರು ಗೋವುಗಳಿರುವ ಒಂದು ಗೋಶಾಲೆ ಇದೆ. ಈ ಗೋಶಾಲೆಯಲ್ಲಿ ಒಂದು ದೊಡ್ಡ ಕೆರೆಯ ಮಧ್ಯದಲ್ಲಿ ಸುಂದರವಾದ ಕಾಳಿಂಗಮರ್ದನ ಶ್ರೀಕೃಷ್ಣನ ಮಂದಿರವಿದೆ. ನಮ್ಮ ಉಡುಪಿಯಲ್ಲಿರುವ ಅತಿ ದೊಡ್ಡ ಸುಸಜ್ಜಿತ ಗೋಶಾಲೆ ಇದಾಗಿದ್ದು ನೀಲಾವರದಲ್ಲಿದೆ. ಕುಂದಾಪುರದಿಂದ 31, ಉಡುಪಿಯಿಂದ 19, ಕಾರ್ಕಳದಿಂದ 41 ಮತ್ತು ಮಂಗಳೂರಿನಿಂದ 73 ಕಿಲೋಮೀಟರ್ ಇರುವ ಈ ಗೋಶಾಲೆಯ ಒಳಗೆ ಬಂದ್ರೆ ನಮಗೆ ಸಾವಿರಾರು ಗೋವುಗಳ ದರ್ಶನವಾಗ್ತದೆ. ಅಲ್ಲಿಂದ ಮುಂದೆ ಬಂದ್ರೆ ಈ ಭಾಗದಲ್ಲಿ ಎಲ್ಲೂ ಸಿಗದಂತಹ ಒಂದು ಅದ್ಭುತ ದೇವಸ್ಥಾನವಿದೆ. ಅದೇ ಶ್ರೀ ಕಾಳಿಂಗಮರ್ದನ ಶ್ರೀಕೃಷ್ಣನ ಮಂದಿರ. ಕೆರೆಯ ಮಧ್ಯದಲ್ಲಿರುವ ಈ ದೇವಸ್ಥಾನದ ಒಳಗೆ ಬಂದ್ರೆ ನಮಗೆ ಕಾಳಿಂಗಮರ್ದನ ಶ್ರೀಕೃಷ್ಣನ ದರ್ಶನವಾಗ್ತದೆ. ಅಲ್ಲಿಂದ ದೇವರಿಗೆ ಸುತ್ತು ಬರುವಾಗಲಂತೂ ನಾವೊಂದು ಅದ್ಭುತ ಲೋಕದಲ್ಲಿರುವ ಅನುಭವ ಆಗ್ತದೆ. ಅಲ್ಲೇ ಒಂದು ಗಂಟೆ ಹೊಡೆದಾಕ್ಷಣ ಅಲ್ಲಿರುವ 2 ಗೋವುಗಳು ದೇವಸ್ಥಾನದ ಒಳಗೆ ಓಡಿ ಬಂದವು. ಸ್ವಲ್ಪ ಹೊತ್ತು ಇದೇ ದೇವಸ್ಥಾನದಲ್ಲಿ ಕಳೆದು ಇಲ್ಲಿರುವ ಎಲ್ಲಾ ಗೋವುಗಳನ್ನ ನೋಡುವ ಆಸೆಯಿಂದ ಗೋಶಾಲೆಯ ಬಳಿಗೆ ಬಂದರೆ ಇಲ್ಲಿ ನಾನಾ ಜಾತಿಯ ದನಗಳು, ಹೋರಿಗಳು, ಎತ್ತು, ಕೋಣಗಳಿದ್ದರೂ ಇವುಗಳಿಗೆ ಸುಸಜ್ಜಿತ ವ್ಯವಸ್ಥೆಗಳಿದ್ದವು. ಇದು ಯಾವುದೇ ರೀತಿಯ ಲಾಭಕ್ಕಾಗಿ ಹುಟ್ಟಿಕೊಂಡ ಸಂಸ್ಥೆಯಲ್ಲ, ಬದಲಿಗೆ ನಾನಾ ಬಗೆಯ ಕಾಯಿಲೆಗಳಿರುವ ಗೋವುಗಳು, ಪೆಟ್ಟಾದ ಗೋವುಗಳು, ಹುಡ್ಡ ಹೋರಿಗಳು, ಈ ರೀತಿಯವುಗಳನ್ನ ಉಡುಪಿಯ ಪೇಜಾವರ ಮಠದ ಗೋವರ್ಧನಗಿರಿ ಟ್ರಸ್ಟ್ ಇಂದ ಇಲ್ಲಿ ಪಾಲನೆ ಪೋಷಣೆ ಮಾಡಲಾಗ್ತಿದೆ. ಜೀವನದಲ್ಲಿ ಅದ್ಭುತ ಅನುಭವಗಳಿಗಾಗಿ ಒಮ್ಮೆ ಆದ್ರೂ ಇಲ್ಲಿಗೆ ಭೇಟಿ ನೀಡಿ ಶ್ರೀಕೃಷ್ಣನ ಗೋವರ್ಧನ ಬೆಟ್ಟಕ್ಕೆ ಬಂದಂತಹ ಅನುಭವ ಆಗ್ತದೆ. 1300ಕ್ಕಿಂತ ಹೆಚ್ಚಿನ ಗೋವುಗಳಿಲ್ಲಿದ್ದು ಅವುಗಳ ಪಾಲನೆ ಪೋಷಣೆಗೆ ಲಕ್ಷಾಂತರ ಹಣಗಳು ಬೇಕಾಗ್ತವೆ. ಇಲ್ಲಿಗೆ ಹುಲ್ಲಿನ ವ್ಯವಸ್ಥೆ ಮಾಡಬಹುದು, ಬದಲಿಗೆ ಹಣದ ಮೂಲಕ ನೀಡುವವರು ಸಹ ಈ ಖಾತೆಗೆ ವರ್ಗಾಯಿಸಬಹುದು. ತನಗೆ ಆಹಾರ ನೀಡಿದವರಿಗೆ ಸಮಸ್ತ ಕಷ್ಟಗಳು ನಿವಾರಣೆ ಆಗಲಿ ಎಂದು ಪ್ರತಿ ತುತ್ತು ತಿನ್ನುವಾಗಲೂ ಹಸು ಯೋಚನೆ ಮಾಡುತ್ತಂತೆ. ಒಂದು ಹಸುವನ್ನ ರಕ್ಷಣೆ ಮಾಡಿದರೆ ಸಮಸ್ತ ಜೀವರಾಶಿಗಳಿಗೂ ಆಹಾರ ಕೊಟ್ಟ ಪುಣ್ಯ ಸಿಗ್ತದಂತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಇದೇ ತರಹದ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ. ಜೈ ಶ್ರೀಕೃಷ್ಣ, ಜೈ ಗೋಮಾತೆ.